ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ಸ್ವಾಗತ ಹಾಗೂ ಮಾಸದ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇ ತಿಂಗಳ ಕನ್ಯಾ ರಾಶಿಯ ಭವಿಷ್ಯವನ್ನ ಅವಲೋಕಿಸೋಣ. ಕನ್ಯಾ ರಾಶಿಗೆ ಈ ತಿಂಗಳ ವಾಕ್ಯವಾಗಿ ಮಾಸಾರಂಭ ಭರ್ಜರಿ ಶುಭಲಾಭ, ಮಧ್ಯದಿಂದ ಒತ್ತಡ ಆತಂಕ ಹೆಚ್ಚಳ ಎಂಬಂಥ ಒಂದು ವಾಕ್ಯ ಅನ್ವಯ ಆಗುತ್ತೆ. ಹಾಗಾಗಿ ತಿಂಗಳ ಮೊದಲ ಅರ್ಧ ಭಾಗ ಅಂದರೆ ಪೂರ್ವಾರ್ಧ ಅಂತ ಹೇಳ್ತಾರೆ. ಮೊದಲ ಅರ್ಧ ಭಾಗ ಸುಮಾರು 15ನೇ ತಾರೀಕುವರೆಗೂ ನಿಮಗೆ ಉತ್ತಮ ಫಲ ನಿರೀಕ್ಷೆ ಮಾಡಿದರೆ, ಆ 15ರ ಬಳಿಕ ನಿಮಗೆ ಆಗುವಂಥ ಕೆಲವು ಗ್ರಹ ಪರಿವರ್ತನೆಗಳು ಅವು ನಿಮಗೆ ಸ್ವಲ್ಪ ವೈರುಧ್ಯವನ್ನು ಉಂಟು ಮಾಡೋದರ ಕಾರಣ ಅಲ್ಲಿ ಸ್ವಲ್ಪ ಒತ್ತಡ, ಚಿಂತೆ, ಆತಂಕಗಳು ಹೆಚ್ಚಳಾಗುತ್ತೆ. ಹಾಗಾಗಿ ಅದನ್ನು ಅರಿತುಕೊಂಡು ನಿಮ್ಮ ಆದ್ಯತೆಯ ಮೇರೆಗೆ ಅಂದರೆ ಪ್ರಿಫರೆನ್ಸ್ ಅಂತ ಹೇಳ್ತೇವೆ, ಅದನ್ನು ನೀವು ತಿಂಗಳ ಮೊದಲ ಭಾಗದಲ್ಲಿ ಅಂದರೆ 15ರ ಒಳಗೆ ಆಗುವಂತಹ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಯೋಜನೆಯನ್ನು ನೀವು ಕಾರ್ಯಬದ್ಧಗೊಳಿಸಿದರೆ ಖಂಡಿತ ನಿಮ್ಮ ಪರವಾಗುತ್ತೆ. ಆರೋಗ್ಯ, ಹಣಕಾಸು ಜೊತೆಗೆ ವ್ಯಾಪಾರ, ವೃತ್ತಿ, ಶಿಕ್ಷಣ, ಉದ್ಯೋಗವೆಲ್ಲವೂ ತಿಂಗಳ ಮಧ್ಯಭಾಗದವರೆಗೂ ಎಲ್ಲ ಸುಸೂತ್ರವಾಗಿ ಅಂದರೆ ಚೆನ್ನಾಗಿ ಸ್ಟೇಬಲ್ ಆಗಿ ನಡೀತಾ ಹೋಗುತ್ತೆ. ಆನಂತರ ಅಲ್ಲಿ ಏನಾದರೂ ಒಂದು ಕೊರತೆ ಬರ್ಬೋದು. 15ರ ಬಳಿಕ ಆಗುವಂಥ ಗೃಹ ಪರಿವರ್ತನೆಯಿಂದ ವಿಶೇಷವಾಗಿ ನಿಮ್ಮ ರಾಶ್ಯಾಧಿಪತಿಯಾದ ಬುಧನ, ನಿಮಗೆ ರಾಶ್ಯಾಧಿಪತಿ ಕನ್ಯಾ ರಾಶಿಗೆ ಬುಧನ ಒಂದು ವಿಶೇಷವಾದ ಬೆಂಬಲ ನಿಮಗೆ 14ರವರೆಗೂ ಇರುತ್ತೆ. 15ಕ್ಕೆ ಅಲ್ಲಿ ಬುಧನ ರಾಶಿ ಪರಿವರ್ತನೆ ಆಗುತ್ತೆ. ಆವಾಗ ನಿಮಗೆ ಬುಧನ ಒಂದು ಅನುಗ್ರಹ ಇಲ್ಲಿ ಇಲ್ಲ ಆಗುತ್ತೆ. ಇನ್ನು ಶುಕ್ರನ ವಿಚಾರ ಗಮನಿಸಿದಾಗ ನಿಮಗೆ 13ನೇ ತಾರೀಕುವರೆಗೂ ಶುಕ್ರನ ವಿಶೇಷವಾಗಿ ಬೆಂಬಲ ಇರುವ ಕಾರಣ ಹಣಕಾಸು ವಿಚಾರವಾಗಿ ಶುಕ್ರನು ಅನುಕೂಲವಾಗಿರ್ತಾನೆ. ಆ ಬಳಿಕ 14ರಿಂದ ನಿಮಗೆ ವಿರುದ್ಧವಾದ ಫಲ ಶುಕ್ರನಿಂದ ಉಂಟಾಗ್ಬೋದು. ರಾಹು ನಿಮಗೆ ತಿಂಗಳ ಪೂರ್ತಿಯಾಗಿ ಪೂರಕವಾಗಿ ಇರ್ತಾನೆ. ಅದೇ ರೀತಿ ಇರತಕ್ಕಂತಹ ಚಂದ್ರನ ಬೆಂಬಲ ನಿಮಗೆ ತಿಂಗಳಲ್ಲಿ ಮಧ್ಯೆ ಸಿಗಲಿದೆ. ಹಾಗಾಗಿ ಈ ನವಗ್ರಹಗಳ ವಿಚಾರ ಗಮನಿಸಿದಾಗ ನಿಮಗೆ 2 ಅಥವಾ 3 ಗ್ರಹಗಳು ಈ ತಿಂಗಳಲ್ಲಿ ನಿರಂತರ ಉತ್ತಮ ಫಲವನ್ನು ಕೊಡ್ತಾ ಇರ್ತವೆ. ಉಳಿದ 5 ಅಥವಾ 6 ಗ್ರಹಗಳು ವೈರುಧ್ಯವನ್ನು ಉಂಟು ಮಾಡ್ತಾ ಸಾಧ್ಯತೆ ತಿಂಗಳ ಮಧ್ಯಭಾಗದ ಬಳಿಕ ಸ್ವಲ್ಪ ಜಾಸ್ತಿ ಇರ್ತದೆ. ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ನೀವು ಕೆಲವೊಂದು ವಿಚಾರ ಸ್ವಲ್ಪ ಸೂಕ್ಷ್ಮವಾಗಿ ಇಟ್ಕೋಬೇಕಾಗುತ್ತೆ. ಆರೋಗ್ಯದ ವಿಚಾರ ಸ್ವಲ್ಪ ಮಿಶ್ರ ಫಲ ಈ ತಿಂಗಳಲ್ಲಿ ಕಂಡು ಬಂದಿದೆ. ಅಲ್ಲಿ ನಿಮಗೆ ಸೂರ್ಯ ಮತ್ತು ಮಂಗಳರು ವಿರುದ್ಧವಾದ ಅಷ್ಟಮ ಮತ್ತು ನವಮ ಸ್ಥಾನದಲ್ಲಿ, ಸಪ್ತಮ ಮತ್ತು ಅಷ್ಟಮದಲ್ಲಿ ಮಂಗಳನ ಪರಿವರ್ತನೆ ಇವೆಲ್ಲ ಆಗುವಂಥದ್ದು ಅದು ನಿಮಗೆ ಆರೋಗ್ಯದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಮೇ ತಿಂಗಳಲ್ಲಿ ಬರ್ಬೋದು. ಕೆಲವೊಬ್ಬರಿಗೆ ಹೀಟ್ ಹೆಚ್ಚಳ ಅಥವಾ ಉಷ್ಣದ ಹವಾಮಾನದಿಂದ ಆಗುವಂಥ ಪ್ರಭಾವಗಳು, ಇನ್ನು ಕೆಲವರಿಗೆ ನೀರಿನಿಂದ, ಆಹಾರದಿಂದ ಬರುವಂಥ ಕೆಲವು ತೊಂದರೆಗಳು, ಇನ್ಫೆಕ್ಷನ್, ನಂಜು ಇತ್ಯಾದಿಗಳು ಆಗುವಂಥದ್ದು. ಅಥವಾ ಈಗಾಗಲೇ ಆರೋಗ್ಯ ಸಮಸ್ಯೆ ಉಳ್ಳವರಿಗೆ ಹಾರ್ಟು, ಶುಗರು ಅಥವಾ ಇನ್ನಿತರ ಯಾವುದೇ ರೀತಿ ಆರ್ಥರೈಟಿಸ್ ಅಂತ, ಜಾಯಿಂಟ್ ಪೇನ್ ಅಂಥ ಸಮಸ್ಯೆಗಳು ದಿಢೀರಾಗಿ ಕಂಡು ಬರ್ಬೋದು. ಇನ್ನು ಮಹಿಳೆಯರಿಗೆ ಅವರ ಒಂದು ಋತುಚಕ್ರ ಅಥವಾ ಗರ್ಭಕೋಶಾದಿ ಸಂಬಂಧಿತವಾದ ಸಮಸ್ಯೆಗಳು ಸಹ ಈ ತಿಂಗಳಲ್ಲಿ ಹೆಚ್ಚಳ ಆಗ್ಬೋದು. ಅಥವಾ ಕೆಲವರಿಗೆ ಅಂಗಾಂಗಗಳು ಅಂತ ಹೇಳಿದ್ರೆ ಲಿಡ್, ಕಿಡ್ನಿ, ಲಿವರ್ನಂಥ ಅಲ್ಲಿ ಸ್ಟೋನ್ ಮುಂತಾದವುಗಳು ಕಾಣಿಸ್ಕೊಳ್ಳುವಂಥದ್ದು. ಈ ರೀತಿ ನೀವು ಆರೋಗ್ಯದ ಕಡೆ ತಿಂಗಳ ಪೂರ್ತಿ ಗಮನ ಬೇಕು. ಯಾಕಂದರೆ ತಿಂಗಳ ಪೂರ್ತಿ ನಿಮಗೆ ಅಲ್ಲಿ ಸೂರ್ಯ ಮತ್ತು ಮಂಗಳರು ವಿರುದ್ಧವಾಗಿ ಇದ್ದು ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರ್ತಾರೆ. ಹಾಗೆ ಅದನ್ನು ಗಮನದಲ್ಲಿಟ್ಕೊಳ್ಳಿ. ಇನ್ನು ನಿಮಗೆ ಹಣಕಾಸು, ಉದ್ಯಮ, ವ್ಯಾಪಾರ ವಿಚಾರವಾಗಿ ಅಲ್ಲಿ ಬುಧನ ಅನುಗ್ರಹ, ಶುಕ್ರ ಅನುಗ್ರಹ ಸ್ವಲ್ಪ ಮಟ್ಟಿಗೆ ಮಧ್ಯದ ಭಾಗದವರೆಗೂ ಅಂದರೆ ಆರಂಭದ 15 ದಿನಗಳವರೆಗೂ ಸ್ವಲ್ಪ ಇರುವ ಕಾರಣ ಅಲ್ಲಿ ಅದಕ್ಕೆ ಏನೂ ಕೊರತೆ ಇಲ್ಲ, ಅವೆಲ್ಲ ಚೆನ್ನಾಗಾಗುತ್ತೆ. ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಆರಂಭದ ಫಲಿತಾಂಶ ಉತ್ತಮ ಇರುತ್ತೆ. ನಂತರದ ಫಲಿತಾಂಶ ನಿಮಗೆ ವಿರುದ್ಧವಾಗಿ ಆಗ್ಬೋದು. 15ರ ಬಳಿಕ ಆಗುವಂಥ ಗೃಹ ಪರಿವರ್ತನೆಯಿಂದ ನಿಮಗೆ ಕೆಲವೊಮ್ಮೆ ನಿರಾಸೆ ಆಗುವಂಥ ಫಲಿತಾಂಶಗಳು ಬರ್ಬೋದಾಗಿದೆ. ಉದ್ಯಮಿ, ವ್ಯಾಪಾರ, ಕೈಗಾರಿಕೆ, ಇಂಡಸ್ಟ್ರಿ ಅಥವಾ ವೃತ್ತಿನಿರತರಿಗೆ ಆರಂಭದ ದಿನಗಳು ಅದನ್ನು ನೀವು ಪ್ರಮುಖವಾದ ಕೆಲಸ ಕಾರ್ಯ ಇದ್ದರೆ, ಭೇಟಿ ಆಗೋದಂಥ ಒಪ್ಪಂದ ಇದ್ದರೆ, ಸಹಿ ಮಾಡೋದಿದ್ದರೆ, ಜಾಯಿನ್ ಆಗೋದಿದ್ದರೆ ಅಥವಾ ಏನಾದರೂ ಸ್ಥಾನ ಬದಲಾವಣೆ, ಮನೆ ಬದಲಾವಣೆ ಇತ್ಯಾದಿ ಮಾಡಿದ್ರೆ 14ರ ಒಳಗೆ ಮಾಡಿಕೊಳ್ಳೋದು ಉತ್ತಮ. 14ರಿಂದ ನಿಮಗೆ ಅಲ್ಲಿ ಒಂದೊಂದೇ ಗ್ರಹಗಳು ನಿಮಗೆ ಕೈ ಕೊಡ್ತಾ ಬರ್ತವೆ. ಅಂದರೆ ನಿಮಗೆಲ್ಲ ಗ್ರಹಗಳ ಬೆಂಬಲ ಕುಂಠಿತವಾಗಿ ಕೇವಲ ಚಂದ್ರನ ಬೆಂಬಲ ಮತ್ತು ರಾಹುವಿನ ಬೆಂಬಲ ಅಷ್ಟೇ ಇರುತ್ತೆ. ಉಳಿದ 7 ಗ್ರಹಗಳು ನಿಮಗೆ ವಿರುದ್ಧವಾಗುವ ಸ್ಥಿತಿಗೆ ಬರ್ತವೆ. ಹಾಗಾಗಿ ಒಂದು 3 ಅಥವಾ 4 ಗ್ರಹಗಳು ನಿಮಗೆಲ್ಲ ನಿಮ್ಮ ಪರವಾಗಿ ಇರುವ ಕಾಲವನ್ನು ನೀವು ಆರಂಭದ 15 ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಹಾಗೆಯೇ ಈ ಬಾಂಧವ್ಯದಲ್ಲಿ ಸಹ ಹಾಗೆ ಆರಂಭದಲ್ಲಿ ಎಲ್ಲ ಪರವಾಗಿಲ್ಲ, ಆಮೇಲೆ ಬಾಂಧವ್ಯದಲ್ಲಿ ಸ್ವಲ್ಪ ಕೊರತೆ, ಪತಿ ಪತ್ನಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಸಹೋದರರ ಮಧ್ಯೆ ಅಥವಾ ನೀವು ಕೆಲಸ ಮಾಡುವ ಜಾಗದಲ್ಲಿ ಮೇಲಾಧಿಕಾರಿಗಳ ಮಧ್ಯೆ ಮಾತಿನ ಚಕಮಕಿ, ಬಾಂಧವ್ಯದಲ್ಲಿ ಕೊರತೆ, ಪರಸ್ಪರ ಕಲಹ, ದೋಷಾರೋಪ ಎಲ್ಲವೂ ಬರ್ಬೋದಾಗಿದೆ ತಿಂಗಳ ಮಧ್ಯಭಾಗದ ಬಳಿಕ. ಯಾಕಂದರೆ ನಮಗೆ 1-2 ಗ್ರಹಗಳು ಅಥವಾ 3 ಅಥವಾ 4 ಗ್ರಹಗಳು ನಮ್ಮ ಪರವಾಗಿದ್ದಾಗ ಯಾವುದು ಬಂದರೂ ಅದನ್ನು ತಡ್ಕೊಳ್ಬೋದು ಅಥವಾ ಅದನ್ನು ಸ್ವಲ್ಪ ಸರಿಪಡಿಸ್ಕೊಳ್ಬೋದು. ಅಂದರೆ ಕೆಲವೊಂದು ಹಂತದಲ್ಲಿ ನಮಗೆ 6-7 ಗ್ರಹಗಳು ನಮ್ಮ ವಿರುದ್ಧವಾಗಿದ್ದಾಗ ಅಲ್ಲಿ ನಮ್ಮ ಸಹಾಯಕ್ಕೆ ಯಾರೂ ಬರೋದಿಲ್ಲ ಅಥವಾ ಎಲ್ಲವೂ ನಮ್ಮ ವಿರುದ್ಧವಾಗಿ ಆಗುವಂಥ ಪರಿಣಾಮವನ್ನು ಎದುರಿಸಬೇಕಾಗತ್ತೆ. ಅದನ್ನು ಗಮನದಲ್ಲಿಟ್ಕೊಂಡು ನೀವು ನಿಮ್ಮ ಆಯ್ಕೆಯನ್ನು ಮಾಡ್ಕೊಳ್ಬೇಕು. ಮಾತಿನ ಬಗ್ಗೆ, ನಡವಳಿಕೆ ಬಗ್ಗೆ, ಆರೋಗ್ಯದ ಬಗ್ಗೆ, ಹಣಕಾಸಿನ ಬಗ್ಗೆ ಎಲ್ಲದರ ಬಗ್ಗೆ ತಿಂಗಳಲ್ಲಿ ಸ್ವಲ್ಪ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲೂ ತಿಂಗಳ ಮಧ್ಯಭಾಗದ ಬಳಿಕ ಹೆಚ್ಚು ಎಚ್ಚರಿಕವಾಗಿ ಜಾಗರೂಕ ಇರಬೇಕು. ಇತರರ ವಿಚಾರಕ್ಕೆ ತಲೆ ಹಾಕೋದಾಗಲಿ, 3ನೇ ವ್ಯಕ್ತಿಗಳ ಮಾತು ನಂಬಿ ಏನು ಹೂಡಿಕೆ ಮಾಡೋದಾಗಲಿ ಇವೆಲ್ಲ ಮಾಡುವಂಥದ್ದು ಈಗ ಒಳ್ಳೆಯದಲ್ಲ. ಅದಕ್ಕೆ ಸಂಶಯಾಸ್ಪದ ವ್ಯಕ್ತಿಗಳ ಜೊತೆಗೆ ಸಂಬಂಧವನ್ನು ಬೆಳೆಸುವಂಥ ಸಹ ಒಳ್ಳೆಯದಲ್ಲ. ಅದನ್ನು ಗಮನದಲ್ಲಿಟ್ಕೊಳ್ಬೇಕು ಕನ್ಯಾ ರಾಶಿಯವರು.
ಈ ತಿಂಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಸಹ 17 ದಿನಗಳು ಸಿಗುತ್ತೆ. ಅದನ್ನು ವಿಶೇಷವಾದ ಕೆಲಸ ಕಾರ್ಯಗಳಿಗೆ ಶುಭ ವಿಚಾರಗಳಿಗೆ ಬಳಸ್ಕೊಳ್ಳುವಂಥದ್ದು. ಚಂದ್ರನ ಅನುಕೂಲ ಇರುವಂಥ ಡೇಟ್ಗಳು ಮೇ ತಿಂಗಳಲ್ಲಿ 3, 4, 5, 10, 11, 12, 13, 14, 19, 20, 21, 22, 25, 26, 27, 30, 31 ಸುಮಾರು 17 ಡೇಟ್ಗಳು ನಿಮಗೆ ಚಂದ್ರ ಅನುಕೂಲ ಇರುವಂಥ ಡೇಟ್ಗಳು ಸಿಕ್ಕಿವೆ. ಅದ್ಭುತವಾದ ಆ ದಿನಗಳನ್ನು ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳು ಬಳಸಿಕೊಳ್ಳುವಂಥದ್ದು. ಇನ್ನು ಬಣ್ಣಗಳ ವಿಚಾರ ನೋಡಿದರೆ ನೀವು ಗ್ರೇ ಅಥವಾ ಬೂದು ಬಣ್ಣವನ್ನು ತಿಂಗಳ ಪೂರ್ತಿ ನಿಮಗೆ ರಾಹುವಿನ ಬೆಂಬಲ ತಿಂಗಳ ಪೂರ್ತಿ ಅಷ್ಟೇ ಇರುವಂಥದ್ದು, ಬೇರೆ ಯಾವುದೋ ತಿಂಗಳ ಪೂರ್ತಿ ಇರೋದಿಲ್ಲ. ಹಾಗಾಗಿ ತಿಂಗಳ ಪೂರ್ತಿ ನಿಮಗೆ ರಾಹುವಿನ ಬೆಂಬಲ ಹೊಡ್ಕೊಂಡು ಗ್ರೇ ಅಥವಾ ಬೂದು ಬಣ್ಣವನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ನಂಬರ್ 4, ನಂಬರ್ 4 ಅಲ್ಲಿ ಏಕೆ ರಾಹುವಿನ ಸಂಕೇತ, ಹಾಗೆ ರಾಹುವಿನ ಸಂಕೇತವನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಇನ್ನು ಶುಕ್ರನ ಸಂಕೇತವಾದ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆ 6 ನಿಮಗೆ 13ವರೆಗೆ ಶುಕ್ರ ಅನುಗ್ರಹ ಇರುತ್ತೆ. ಅಲ್ಲಿವರೆಗೂ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆ 6ನ್ನು 13ವರೆಗೆ ಬಳಸ್ಕೊಳ್ಳಿ. ಇನ್ನು ಬುಧಾನುಕೂಲ ನಿಮಗೆ ತಿಂಗಳ 14ರವರೆಗೆ ಇರುತ್ತೆ. ಹಾಗಾಗಿ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ನಂಬರ್ 5ನ ಈ 14ರವರೆಗೆ ಬಳಸಿಕೊಳ್ಳುತ್ತದೆ. ಚಂದ್ರಾನುಕೂಲ ಇರುವಂಥ 17 ಡೇಟ್ಗಳನ್ನ ಹೇಳಿದ್ದೇನೆ. ಆ ಡೇಟ್ಗಳಲ್ಲಿ ವಿಶೇಷವಾಗಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2ನ್ನು ಬಳಸ್ಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಮೇ ತಿಂಗಳಲ್ಲಿ ಆಯುರ್ವರ್ಗ ಶೀಘ್ರ ಜಯಲಾಭಗಳು ಸಿದ್ಧಾಗಲಿ. ವಾಹಿನಿಯ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ಇನ್ನೂ ಪ್ರೋತ್ಸಾಹ ನೀಡುತ್ತಾ ಸಿಗ್ತಾ ಇರಲಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.